ಹಾಯ್ ಎಲ್ರಿಗೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಸೊ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಒಳಗೆ ಸಖತ್ ನ್ಯೂಸ್ ಅದಾವ. ಸೊ ನಿಮ್ಗೆ ಲಾಸ್ಟ್ ಟೈಮ್ 2-3 ಏನೈತಿ ಫುಲ್ ಮಜಾ ಅದಾವ. ಲಾಸ್ಟ್ 4-5 ಏನೈತಿ ಕ್ಯಾಟ್ ಕಾಮಿಡಿ ಅದಾವ. ಸೊ ಅದಕ್ಕೆ ಲಾಸ್ಟ್ನೇ ವರ್ಗ ಈ ವಿಡಿಯೋದಾಗ ಇರ್ರಿ. ಅದಕ್ಕೆ ವಿಡಿಯೋನ ಕೊನೆ ನೋಡಂಗ ವಿಡಿಯೋಕೊಂದು ಲೈಕ್ ಮಾಡ್ರಿ. ಸೊ ನೀವು ತಮಿಳ್ ನೋಡಿ ಶಾಕ್ ಆಗಿರ್ಬೋದು. ಫಸ್ಟ್ನೇ ಅಪ್ಡೇಟ್ ಅದೈತಿ. ಏನಪ್ಪ ಫಸ್ಟ್ನೇ ಅಪ್ಡೇಟ್ ಅಂದ್ರೆ ಏನ್ 2027 ODI ಕತೆ ಮುಗೀತತಿ. ಸೊ ಇದನ್ನ ನಾ ಹೇಳಿದ್ದಲ್ಲ, ಇದನ್ನ ಹೇಳಿದ್ದು ಇಂಡಿಯಾದ ಫಾರ್ಮರ್ ಅಂದ್ರೆ ಇಂಡಿಯಾದ ಮಾಜಿ ಪ್ಲೇಯರ್ ರವಿ ಅಶ್ವಿನ್ ಅವ್ರು ಹೇಳಿದ್ದು. ಒಂದು ಅವ್ರ ಯೂಟ್ಯೂಬ್ ಚಾನಲ್ ಹೇಳಿದ್ದು ಏನಂದ್ರ 2027 ನಂತರ 2027 ವರ್ಲ್ಡ್ ಕಪ್ ನಂತರ ಮೋಸ್ಟ್ಲಿ ಓಡಿಯಾ ಅದು ಓಡಿಯಾ ಅನ್ನೋ ಒಂದು ಫಾರ್ಮ್ಯಾಟ್ ಐತ್ಲೆ. ನನಗೆ ಯಾಕೋ ಅನ್ಸತಿ ಓಡಿಯಾ ಅನ್ನೋ ಒಂದು ಫಾರ್ಮ್ಯಾಟ್ ಯಾಕೋ ನಿಶ್ಚಿಸುವಂಗ ಕಾಣಿಸತಿ, ಕಂಪ್ಲೀಟ್ ಡೆಮಾಲಿಷ್ ಹಂಗ ಕಾಣಿಸತಿ ಅಂತ ಅಂದ್ರು. ಎದಕ್ಕಂದ್ರ ಈಗ ನೀವು ನೋಡಿರ್ಬೋದು, ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರು T20 ಯಾವಾಗ ರಿಟೈರ್ಮೆಂಟ್ ಕೊಟ್ರು, ಅವಾಗ T20 ಮತ್ತು ಟೆಸ್ಟಿಗೆ ಮಂದಿ ಕಮ್ಮಿ ನೋಡ್ಲಕ್ ಬರ್ಲದ. ಇನ್ಫ್ಯಾಕ್ಟ್ ನೋಡ್ಲಕ್ಕ ಬರ್ಲತ್ತಾಗಿದೆ ತಿಳ್ಕೋರಿ. ಒಟ್ಟ ರವಿ ಅಂದ್ರೆ ಹೆವಿ ಹ್ಯೂಜ್ ಏನೋ ತಾಗ್ ಬಿದ್ದೈತೆ T20 ಮತ್ತು ODI ಫಾರ್ಮ್ಯಾಟ್ ಸದ್ಯಕ್ಕ. ಈಗ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಒಂದ್ ವೇಳೆ ODI ಬಿಟ್ರೆ ಸೇಮ್ ಥಿಂಗ್ ಇದ್ರೊಳಗ ಆಕತೈತೆ. ಇದು ಯಾರು ರವಿ ಅಶ್ವಿನ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಒಳಗ ಒಂದು ಕಳಕಳಿಯ ವ್ಯಕ್ತಪಡಿಸ್ಯಾರ ಅಂತ ಹೇಳ್ಬೇಕು. ಅಂದ್ರೆ ಹಂಗ ಆಕತಿ ಹೇಳಕ್ ಬರೋದು ಅವ್ರ ಅನ್ಸಿಕೆ ಅದು. ಸೊ ಅವ್ರ ಅನ್ಸಿಕೆಗೆ ನಾವು ಗೌರವ ಕೊಡ್ಲೇಬೇಕಾಗತ್ತೆ. ಅವ್ರು ಹೇಳು ಅಂತ ರಿಯಲ್. ಎದಕ್ಕಾರ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಇಟ್ ಈಸ್ ಅ ಕ್ರೌಡ್ ಫುಲ್ ಅವ್ರು ಇವರಿಬ್ರು. ಎದಕ್ಕಾರ ಇಡೀ ಕ್ರೌಡ್ ನ ತರುವಟ್ ಶಕ್ತಿ ಐತಿ. ಆದ್ರೆ ಇವ್ರು ಇರ್ಲಾರ್ದೆ ಹೆಂಗ್ ಇರ್ತೈತಿ ಕ್ರಿಕೆಟ್ ಅಂತ ಹೂವೇನು ಮಾಡ್ಲಕ್ ಹೋಗಕ್ ಆಗತ್ತಿಲ್ಲ. ಸೊ ಅದು ರವಿ ಅಶ್ವಿನ್ ಅವ್ರಿಗೆ ಅದೇ ಅನ್ಸಿಕೆ ಐತಿ. ಓಕೆ, ಇದು ಅವ್ರ ಅನ್ಸಿಕೆ, ಅದಕ್ಕೆ ಅವ್ರು ಹೇಳಿದ್ನ. ಸೊ ಇನ್ನು 2ನೇ ಅಪ್ಡೇಟ್ ಏನಂದ್ರ ಇಲ್ಲಿ ಮುಸ್ತಫಿಜುರ್ ರೆಹಮಾನ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಈ ಬಾಂಗ್ಲಾದೇಶ ಅವ್ರ ನಮ್ಮ ಇದು ಇಂಡಿಯಾದ ಇವ್ರ ದೀಪಕ್ ಚಂದ್ರ ದಾಸ್ ಅತ್ತೆ ಅವ್ರನ್ನ ಇದು ಹತ್ಯೆ ಮಾಡಿದಲ್ಲ. ಅದು ಆಗಿ ನಮ್ ಇಂಡಿಯಾದಾಗೆಲ್ಲ ಏನ್ ಬತ್ತು, ಬಾಯ್ಕಾಟ್ ಬಾಂಗ್ಲಾದೇಶ್ ಪ್ಲೇಯರ್ಸ್ ಅತ್ತೆ ಎಲ್ಲ ಕಡೆ ಘೋಷಣೆಗಳು ಕೂಗ್ಲಾತು. ಬಾಯ್ಕಾಟ್ ಬಾಂಗ್ಲಾದೇಶ್ ಪ್ಲೇಯರ್ ಅತ್ತೆ ಎಲ್ಲ ಕಡೆ ಟ್ರೆಂಡ್ ಆಗ್ಲಾಕತ್ತೈತೆ. ಸೊ ಅದಕ್ಕೆ ಏನ್ ಎಲ್ಲ ಕಡೆ ಟ್ರೆಂಡ್ ಆಗತ್ತನಾಗ BCCI ದವ್ರಿಗೆ ಫೈನಲ್ ಕಾಲ್ ತಗೊಂಡಾರ. ಏನಂದ್ರ ಇಲ್ಲ, ಬಾಂಗ್ಲಾದೇಶ್ ಪ್ಲೇಯರ್ ಕಂಟಿನ್ಯೂ ಆಗಿ ಆಡ್ತಾರೋ, IPL ಫುಲ್ IPL ಆಡ್ತಾರೋ, ನಾವ್ ಯಾವ್ದೇ ಸಸ್ಪೆನ್ಷನ್ ಹಾಕ್ಲದಿಲ್ಲ ಬಾಂಗ್ಲಾದೇಶ್ ಪ್ಲೇಯರ್ ಮೇಲೆ. ಸೊ ಬಾಂಗ್ಲಾದೇಶ್ ಪ್ಲೇಯರ್ಸ್ ಗಳು ಯಾವ ವರ್ಷ ಹೆಂಗ ರೆಗ್ಯುಲರ್ ಆಗಿ ಆಡ್ತಾರಲ್ಲ IPL, ಸೊ ಈ ವರ್ಷ ಹಂಗ ರೆಗ್ಯುಲರ್ ಆಗಿ ಆಡ್ತಾ ಇರ್ತೇವೆ ಅಪ್ಡೇಟ್ ಕೊಟ್ಟವ್ರು BCCI ದವ್ರು. ಊರೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಇವ್ರು ಯಾರೋ ಆಸ್ಟ್ರೇಲಿಯನ್ ಟೆಸ್ಟ್ ಪ್ಲೇಯರ್ ಉಸ್ಮಾನ್ ಖವಾಜಾ ಅವರು ಇವತ್ತೇನೈತಿ ಇವತ್ತ ಅವರು ಟೆಸ್ಟ್ ಅವ್ರ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಕೊಟ್ಟಾರ್ತ. ಸೊ ಎದಕ್ಕರ ಇವ್ರ ಬಗ್ಗೆ ಏನ್ ಹೇಳೋದಂದ್ರ, ಇವರು ಆಸ್ಟ್ರೇಲಿಯನ್ ಅಂದ್ರ ಏಷ್ಯನ್ ಕಂಟ್ರಿ ಒಳಗೆ ಸಖತ್ತಾಗಿ ಆಡ್ತಿರು. ಟೆಸ್ಟ್ ಆಡ್ತಿರು ಟೆಸ್ಟ್ ಆಡಿದ ಹೆಚ್ಚಾನ್ಸ್ ನೋಡ್ಯ ಇವ್ರನ್ನ. ಇವ್ರು ಏಷ್ಯನ್ ಕಂಟ್ರೀಸ್ ಒಳಗೆ ಸಖತ್ತಾಗಿ ಆಡೋರು. ಅವ್ರ ದೇಶ ಚಕೋ ಆಡ್ತಾರ ಗೊತ್ತಿಲ್ಲ. ಒಟ್ ಏಷ್ಯನ್ ಅಂದ್ರೆ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ ಒಟ್ ಹಿಂದ ದೇಶಗಳ ಮೇಲೆ ಟೆಸ್ಟ್ ಅದ್ ಬತ್ತ ಇವ್ರ ಹೆಸರು ಫಸ್ಟ್ ಇರ್ತಿತ್ತು. ಅದಕ್ಕೆ ಏಷ್ಯನ್ ಕಂಟ್ರೀಸ್ ಒಳಗೆ ಚಲೋ ಆಡ್ತಿದ್ರು ಇವರು ಉಸ್ಮಾನ್ ಖವಾಜಾ. ಸೊ ಅವ್ರ ಇಂಟರ್ನ್ಯಾಷನಲ್ ಕೆರಿಯರ್ ಒಳಗೆ ಸಖತ್ತೆಲ್ಲ ರನ್ ಎಲ್ಲ ಹೊಡೆದಾರು. ಸೊ ಅವ್ರು ಮಾಡೋದು ಏನು ಉಳಿದಿಲ್ಲ, ರಿಟೈರ್ಮೆಂಟ್ ಕೊಟ್ಟ ಇದು ಕಡಿಕ ಇನ್ನು ಬರ್ಲತ್ತಿದ್ ನಾವು 4ನೇ ಅಪ್ಡೇಟ್ ಅಂದ್ರೆ ಇಟ್ ಕ್ಯಾಟ್ ಹೆವಿ ನಕ್ಸದೈತಿ. ಸೊ ಅದ್ ತಿಳ್ಕೊರಿ, ಬಡ್ಡೆ ಹಾಕಿದ್ಲೆ. ಅದಕ್ಕ ವಿರಾಟ್ ಕಿಂತ ಬಾಬರ್ ಬೆಸ್ಟ್ ಅಂತ ಎಲ್ಲ ಶಾಕ್ ಇರ್ಬೇಕ. ಎದಕ್ಕ ಹೇಳ್ತ್ರಿ, ನಿನ್ನೆ ಒಂದ್ ಇನ್ಸ್ಟಾಗ್ರಾಮ್ ನೋಡ್ಲಾತೀನಿ. ಬಾಬರ್ ಅಜಮ್ ಇಸ್ ಸ್ಕೋರ್ಡ್ ಮೋರ್ ದೆನ್ ವಿರಾಟ್ ಕೊಹ್ಲಿ ಇತ್ತು 2026 ಒಳಗ. ನಾನ್ ನೋಡ್ತಿ 2026 ನಿನ್ನೆ ಎಲ್ಲ ಚಾಲು ಆಗಿದ್ದು ಜನವರಿ 1 ಜನವರಿ 2 ಹಿಂದೆ ಗೊತ್ತಾಗಿತ್ತು ನನಗ. 2022 ಒಳಗ ಮೊನ್ನೆ BBL ಒಳಗ ಬಾಬರ್ ಅಜಮ್ 58 ರನ್ ಹೊಡೆದಾನ. ಅದು ಯಾವ ಸ್ಟ್ರೈಕ್ ರೇಟ್ ಗುರು, 100 ಸ್ಟ್ರೈಕ್ ರೇಟ್. ಇಟ್ ವೆರಿ ಎಕ್ಸಿಸ್ಟ್. T20 ಇದ್ರೆ ಇರ್ತೈತೆ 100 ಸ್ಟ್ರೈಕ್ ರೇಟ್. ಬ್ಯಾಟಿಂಗ್ ಆಡ ಬಡ್ದು ಕಳ್ಸ್ತಾರ ಇಲ್ಲಿ. T20 ಸ್ಟ್ರೈಕ್ ರೇಟ್ ಆಡಕ್ ಹೋಗಿ ಡೆಮನ್ ಕಾನ್ವೆ ಅನ್ಸೋಲ್ಡ್ ಅವ್ಲಿ ಹಂಗಾರೆ BBL ದವ್ರು ಇವ್ರು ತಗೊಂಡ್ರಿ. ಅದ್ರೊಳಗೆ ಇನ್ನೊಂದು ಸ್ಟಾರ್ಟ್ ಏನಂದ್ರ, ಈ BBL ಒಳಗ ಸಿಡ್ನಿ ಸಿಕ್ಸರ್ಸ್ ಎಂತ ದೊಡ್ಡ ರೆಪ್ಯುಟೇಷನ್ ಹೊಂದಿತ್ತು. ಈಗ ಪ್ರತಿ ವರ್ಷ ಎಲ್ಲ ಒಟ್ಟ ಆಡಿದ ಮ್ಯಾಚ್ ಒಟ್ಟ 2-3 ಸೋಲ್ತಿರತ್ತ. ಆದ್ರೆ ಈಗ ಸ್ಟಾರ್ಟಿಂಗ್ 3 ಸೋತಾರ. ಅದು BBL ದವ್ರು ಇದು ಬಾಬರ್ ಅಜಮ್ ಅವ್ರ ಕಾಲ್ಗೂಡ. ಸೊ ಅದಕ್ಕ ವಿರಾಟ್ ಗಿಂತ ಬಾಬರ್ ಬೆಸ್ಟ್ ಅದಕ್ಕಿದೆ. ಏನಂದ್ರ 2026 ವಿರಾಟ್ ಕೊಹ್ಲಿ 3 ರನ್ ಸ್ಕೋರ್. ನಮ್ ವಿರಾಟ್ ಕೊಹ್ಲಿ ಅವ್ರದ್ದು ಇನ್ನ 5 ಮ್ಯಾಚ್ 21 ಹ್ಯಾಕ್ ಬಡ್ಲಿ ಹತ್ರ ಏನೋ ಹತ್ತಲ್ಲಿ ಬಾಬರ್ ಸಭಾ. ಸೊ ಅದನ್ನೆಲ್ಲ ತಿಳ್ಕೊರಿ. ಇದು 4 ಅಪ್ಡೇಟ್ ಆದ್ರೆ ಇನ್ನು 5ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಶುಭ್ಮನ್ ಗಿಲ್. ಎಲ್ಲ ಕೇಳ್ತಿರು ಶುಭ್ಮನ್ ಗಿಲ್ ಯಾವಾಗ ಯಾವ್ದು ಡೊಮೆಸ್ಟಿಕ್ ಆಡತ್ತಿಲ್ಲತ್ತೆ. ಸೊ ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ
ನಾಳೆ ಇಂತ್ರ ಶುಭ್ಮನ್ ಗಿಲ್ ಇನ್ ಮೇಂತ್ರ ವಿಜಯ್ ಹಜಾರ್ ಟ್ರೋಫಿ ಆಡ್ತೇವೆ ಅಂತ ಹೇಳಿ ಹೇಳಾರ್ದ ಅವ್ರ ಅವೈಲೇಬಿಲಿಟಿ ಕೊಟ್ಕೊಂಡಾರ ಇಲ್ಲ ನಾ ವಿಜಯ್ ಹಜಾರ್ ಆಡ್ತೇನೆ ಅಂತ ಅದಕ್ಕೆ ಅವ್ರಿಗೆ ಪುವರ್ ಫಾರ್ಮ್ ಎಲ್ಲಾ ಕಡೆ ಮಂದಿ ಕಡೆ ಬೆಸ್ಕೊಂಡ ಸಾಕಾಯ್ತಿ. T20 ಒಳಗಂತ್ರು ನಿಖಾರಾಗಿ ಹೋದ್ರು. ಮೊನ್ನೆ ಇದ್ರ ಸೌತ್ ಆಫ್ರಿಕಾ T20 ಅಂದ್ರು ಕರ್ಕೊಂಡ್ರು ಬಿಟ್ರು, ಚಲೋ ಆಡ್ಲಿಲ್ಲ ಏನಾದ್ರು. ಸೊ ಅದಕ್ಕೆ ಆಯ್ತು ಡೊಮೆಸ್ಟಿಕ್ ಆಡಿ ಇಲ್ಲ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಇಂಡಿಯಾ ODI ಸೀರೀಸ್ ಮುಂಚೆ ಅಂತ ಹೇಳಿ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಕ್ಕ ವಿಜಯ್ ಆಡ್ಲತ್ತಾರ ಶುಭ್ಮನ್ ಗಿಲ್ ಅವರು. ಸೊ ಇದಾಗಿತ್ತು ಇವತ್ತಿನ ಟಾಪ್ 5 ಕ್ರಿಕೆಟ್ ಪ್ಲೇಯರ್ಸ್. ಇದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ವಿಡಿಯೋ ಕಾಮೆಂಟ್ ಮಾಡಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.